ಯಾಕ ಪ್ರೇಮಕ್ಕಂದು ಹೊರೆ ಮುಗ್ದೇ ಇಲ್ಲ ನೋಡಿ ಹೊರಗೆ ಬಂದಿಲ್ಲಕ್ಕಿ. ಅದು ಅಂತಾನೆ ಇಲ್ಲಾಂದ್ರೆ ಇಷ್ಟೊತ್ನ್ಯಾಗ ಇಷ್ಟಾಗಲ ಮೆಟ್ಲು ತುಂಬ ಕುಂದ್ರಕ್ಕಿ. ಯಾಕ ಹೊರಗೆ ಬಂದಿಲ್ಲ? ಒಳಗೆ ಹೋಗಿ ನೋಡಿ ಬರ್ಲೇನ ಒಮ್ಮೆ? ಬರಕ್ಕ ಹೋಗೋಣ ಒಳಗೆ. ಇವ್ವ ನಾವಲ್ವ ಗೌಡ್ರು ಇರ್ತಾರ ಒಳಗೆ, ಸುಮಾರದಂಗೆ ಕತ್ವಾ ಇವ್ವ ನನಗೆ. ಹೊತ್ತಿಲ್ಲ ನಿಂದ್ರ ಸುಮ್ಮನೆ ಯಾರು ಬರ್ತಾರ ನೋಡೋಣ. ಬಂದ್ಲಿ ನೋಡ್ಲಿ ರೇಣಿ ಪ್ರೇಮಕ್ಕನ ಸಸಿ. ಹೌದು ನೋಡಿ ಪ್ರೇಮಕ್ಕ, ಬಾ ಆಕಿನ ಮಾತಾಡ್ಸೋಣ. ಲತಾ ಹೊರ ಆಗೈತಿ ಬೇ, ಯಾಕ ನಿಮ್ಮ ಅತ್ತಿ ಹೊರಗೆ ಬಂದಿಲ್ಲಲ್ಲ? ಬರ್ರಿ ಈಗಾರ ಮಾವಾರ ಆಷಾಡಕತ್ತಿದ್ರ, ನೀನು ಎಡಕಿವಿ ಬಲ್ಕಿವಿ ಇನ್ನೂ ಬಂದಿಲ್ಲಲ್ಲ ಅಂತೇಳಿ. ಇವ ಗೌಡ್ರು ಹಿಂಗ ಆಷಾಡ್ತಾರವ ಇವ, ಅದಕ್ಕ ಒಂದು ನಮನಿ ಸುಮಾರು ಅದಂಗ ಅಕ್ಕತಿ. ಅದಕ್ಕ ನಾ ಅವ್ರ ಮುಂದೆ ಹೋಗೋದಿಲ್ಲ. ಅವ್ರ ಏನಂತಾರ ತಗೋ ಎಡಕಿವಿ ಬಲ್ಕಿವಿ ಅಂತ. ಬರ್ರಿ ಒಳಗೆ ಅತ್ತಿಯರ್ನ ಕರಿತೀನಿ. ಇವ ಎಲ್ಲಿ ಹೊಕ್ಕ ತಗೋ, ನಿಮ್ಮ ಅತ್ತಿ ಬರ್ತಾ ದಿನ ಮಾತಾಡ್ತೀವಿ. ಬಾ ನೀವೊಂದಿಟ್ಟು ಮಾತಾಡ್ಬಾ ಕುಂದ್ರ ಬಾ. ಏನೇನಿ ಆಕಿನ ಕರಿಬೇಡ ಹೊರಗೆ, ಅತ್ತಿ ಮನಿ ಸೊಸಿ ಗೌಡ್ರು ನೋಡಿ ಮತ್ತೆ ಏನಂದಾರ ಬ್ಯಾಡ ಸುಮ್ ಕುಂದ್ರ. ಇವ ಬರಕ ಸುಮ್ಮನಿರು ನೀನು, ಎದಕ್ಕೆ ಹೆದರಿ ಹಿಕ್ಕಿ ಆಗ್ತಿದಿ? ದೊಡ್ಡವ್ರ ಮನ್ಯಾಗ ಇರೋದು ಲೇಟೆಸ್ಟ್ ನ್ಯೂಸ್. ತಡೆ ಒಂದಿಟ್ಟೆ, ಅದು ಇವತ್ತೇನು ನಾಷ್ಟಕ್ಕೆ ಮಾಡಿದ್ದಿಲ್ರ, ರೊಟ್ಟಿನ ಮಾಡಿಬಿಟ್ಟಿದ್ವಿ. ಈಗ ರೊಟ್ಟಿ ತಿನ್ನಾಕತ್ತಾರ ಅತ್ತಿಯರು. ತಿಂದು ಬರ್ಲಿ ತಗೋ, ಏನು ಅವಸರ ಐತಿ? ಅದಕ್ಕೆ ಬಂದಿಟ್ಟು ಮಾತಾಡುವ ಅಂದೆ ಕುಂತ. ಅದಕ್ಕೆ ಲತಾ ನಿಂದು ಊಟ ಆಗೈತೆ? ಇಲ್ರಿ ಇನ್ನ ಅತ್ತಿಯರ್ದು ಮಾವಾರ್ದಾಗಿನ ಉಣ್ಬೇಕು ನೋಡ್ರಿ. ನಾನು ಇನ್ನೂ ಉಂಡಿಲ್ಲ, ಎಲ್ಲಾರು ಉಂಡಿದ್ದು ಲಾಸ್ಟ್ ಉಣ್ಬೇಕ ನೀನು? ಹೋಗ ಯವ್ವ ಹೋಗಿ, 11 ಗಂಟೆಗೆ ಉಣ್ಬೇಕಿಲ್ಲ ನಿಮ್ಮ ಅತ್ತಿ ಕುಟ್ಟ ಹಚ್ಕೊಂಡು? ಹಾ ಇವ ಅತ್ತಿ ಕುಟ್ಟ ಹಚ್ಚಿಬಿಡ್ತಿ ಬಂದಂಗೆ ಆಕತ್ರಿಪ್ಪ ನನಗೆ. ಏನಿಲ್ಲ, ಒಂದು 4-5 ರೊಟ್ಟಿ ಮುಡ್ಸಾಕೊಂತಾಳ್ರಿ ತಾಬಂಡಿಗೆ. ಒಂದು ಅರ್ಧ ಲೀಟ್ರ್ ಹಾಲು ಹಾಕೊಂತಾಳ, ಉಪ್ಪು ಹಾಕೊಂಡು ಕಿವುಚಾ ಕತ್ತು ಬಿಡ್ತಾಳ್ರಿ. ನೋಡಿದ್ರೆ ವಾಂತಿ ಬರ್ತೈತೆ ನನಗೆ. ಅದಕ್ಕಾಕಿ ಉಂಡು ಹೊರಗೆ ಬಂದಿಂದ ಆರಾಮ್ ಕುತ್ಕೊಂಡು ಉಣ್ತೇನ್ರಿಪ್ಪ ನಾನು. ಬರಕ ಒಂದೊಂದು ಹೆಂಗೆ ಬಾಯ್ ಬಿಡ್ತಾ. ಅಲ್ಲ ಸುಮ್ಮನೆ ನೀನೇ ಮೊದಲು ಉಂಡು ಬಿಡ್ಬೇಕು. ಕಂಡಾಬಟ್ಟಿ ಹೊತ್ತಾಗೈತ್ವ, ಎಷ್ಟೊತ್ತನ ಅಂತ ತಡ್ಕೊಂತಿದಿ? ನಾನಾ ಮೊದಲು ಉಣ್ಣೋದು ನಮ್ಮ ಮನ್ಯಾಗ. ಅಯ್ಯೋ ಮುಗ್ದ ಹೋತು, ಕುರುಕ್ಷೇತ್ರನ ಸಲ್ವಾಕೈತೆ ನಮ್ಮ ಮನ್ಯಾಗ. ಅಯ್ಯಯ್ಯೋ ಏನಾಯ್ತು, ಮೊದಲು ಉಂಡ್ರೇನು ಲಾಸ್ಟ್ ಉಂಡ್ರೇನು? ಏನು ಬುಟ್ಟಾನ್ ರೊಟ್ಟಿ ಓಸ ತಿಂತೀನ? ಹೊಟ್ಟೆ ಹಿಡ್ದಷ್ಟ ಉಂತಿದಿ? ನೀವು ಅನ್ಕೊಂತೀರಿ ಹಂಗೆ, ನಮ್ಮ ಮನ್ಯಾಗ ಹಂಗೆ ಅನ್ಕೋಬೇಕಲ್ರಿ ಎಲ್ಲರೂ. ಇವ ಹಳ್ಳ್ಯಾಗ ಹಂಗೆ ಬಿಡ್ಬೇ ಅವಿ ನಾವು. ಬಡ ಹಾಲು ಹೈನ್ ಇತ್ತಂದ್ರೆ ಹಾಲು ಮೊಸರು ಹಾಕೊಂಡು ಉಣ್ತೇವೆ ಬೆಕ್ಕಿ ಉಚ್ಕೊಂಡು. ಮತ್ತಿಲ್ಪ ಹೈನ್ ಕಟ್ಟಾಗಿತ್ತಂದ್ರೆ ಕಾರ್ಬೇಳೆ ಮಾಡಿರ್ತೇವಲ್ಲ, ಕಾರ್ಬೇಳೆ ಹಾಕೊಂಡು ಉಂಡು ಎದ್ದು ಬಿಡ್ತೇವೆ. ಪಲ್ಯ ಗಿಲ್ಲೆ ಅಂತೇಳಿ ನೋಡ್ಕೊಂತ ಕುಂದ್ರಂಗಿಲ್ಲ ಇವ ನಾವು. ಅಲ್ಲ ಆತು ಬಿಡ್ರಿ, ಸಾರು ಒಂದು ಬಟ್ಟಲಾಗಿ ಇಟ್ಕೊಂಡು ಎದ್ದುಕೊಂಡು ತಿನ್ನೋದಕ್ಕೂ ಹಾಕಿ ಕಿವುಚ್ಕೊಂಡು ತಿನ್ನೋದಕ್ಕೂ ಭಾಳ ಫರ್ಕ್ ಐತ್ರಿ. ಹೌದು ಬಿಡು, ಪಾಪ ಅವ್ರು ಶಿಟ್ಯಾನರು ಸೂಕ್ಷ್ಮ ಮಂದಿ ಅವ್ರು. ಇಂಥದ್ದೆಲ್ಲ ಅವ್ರಿಗೆ ನೋಡಿದ್ರೆ ವೈಕ್ ಅನಿಸ್ತತಿ. ಹೋಗ್ಬೇ, ನಿಮ್ಮ ಅತ್ತಿದ ಊಟ ಆಗಿರ್ಬೇಕು, ನಾವು ಬಂದೇವು ಅಂತ ಹೇಳು. ಹೋಗ್ಯವ ಉಣ್ಣು ಹೋಗಿ ಹೊತ್ತಾಗೈತಿ ನೀನು. ಅಯ್ಯಯ್ಯ ಏನು ಅವಸರ ಐತೆ ತಡಿಯ ಪಾರಕ್ಕ. ಅವ್ರ ಅತ್ತಿ ಬಂದ್ಲ ಅಂದ್ರೆ ಹೊರಗೆ ಹೊಕ್ಕಾಳ, ಒಂದಿಟ್ಟು ಪಾಪ ಕುಂತಾತಿ. ಇವ್ವ ಎಡದಿ ಸಂಗಿಗೆ ಎಲ್ಲ ಮಂದಿ ಮನೆಯನ್ನು ಕಿತ್ತಿಡ್ಬೇಕು ನೋಡು. ಈಗ ಅವ್ರ ಅತ್ತಿ ಬಂದ್ಲಂದ್ರೆ ಇಬ್ಬಳಾರನ್ನ ಹರಿತಾಳ. ತಣ್ಣಗಾಕಿನ ಒಳಗೆ ಕಳಿಸ್ಬೇಕಂತ ನಾ ಅಂತೀನಿ. ಇದು ಹಂಗೆ ಒಂದೊಂದು ಕಿತ್ತೈತೆ ನೋಡಿದ. ಆದ್ರೂ ನಿನ್ನ ನಸೀಬ್ ಬಿಡುವಲ್ಲಕ್ಕ, ದೊಡ್ಡ ಗೌಡ್ರ ಮನೆಗೆ ಸೊಸೆಯಾಗಿ ಬಂದಿದ್ದಿ. ಏನು ನಸೀಬ್ ಬಿಡ್ರಿ, ನನ್ನ ನಸೀಬಕ್ಕೆ ಬೆಂಕಿ ಹಚ್ಚಲಿ. ತಣ್ಣಗೆ ನಮ್ಮಪ್ಪ ದುಡ್ಡು ತಿನ್ನೋರು ಕೊಟ್ಟಿದ್ರೆ ಸುಖ ಆಯ್ತು. ಏನು ಮಾಡ್ತೀರಿ, ದೊಡ್ಡ ಮಂತನ ಕೊಟ್ಟು ಎದಕ್ಕೆ ಬೇಕಾಗೈತಂತ ಜನ್ಮಕ್ಕೆ ಸುಖ ಇರಂಗಿಲ್ರಿ. ನಮ್ಮ ಗೌಡ ನೋಡಿದ್ರಿ, ಒಂದು ಮುಂಜಾನೆ ಹಳಿನಿಂದ ಹೊಕ್ಕನ, ಒಮ್ಮಿಕ್ಲೆ ರಾತ್ರಿ ಬರ್ತಾನ. ಹಾಂ ಜಳಕ ಮಾಡ್ದವನ 3 ಬಳ್ಳಿ ಇವತ್ತು ಹೆಚ್ಚುಕೊಂಡು ಕುಂತ 4 ರೊಟ್ಟಿ ತಿಂದು TV ಹಚ್ಕೊಂಡು ಕುಂತು ಬಿಡ್ತಾನ ಹಲ್ಕಿಸ್ಕೊಂತ. ಮತ್ತೊಂದು ಯಾವುದು ಪ್ರಪಂಚದ ಜ್ಞಾನ ಇಲ್ರಿ. ಒಂದು ಹೆಂಡತಿ ಎಲ್ಲರ ಕರ್ಕೊಂಡು ಹೋಗ್ಬೇಕು ಬರಬೇಕು. ಹಾಂ ಉಂಡೆನ ತಿಂದೆನ ಏನು ಕೇಳಬೇಡ್ರಿ. ನಾ ಒಂದು ಮುಂಜಾನೆ ಎದ್ದಿರ್ತೇನೆ ರೀ. ಹಾಂ ಇನ್ನೂ 5 ಗಂಟೆ ಆಗಿರಂಗಿಲ್ಲ. ಹೊಲಕ್ಕೆ ಹೋಗೋರಿಗೆ ಮಾಡಿ ಕಟ್ಟಬೇಕು. ಹಾಂ ಕಮ್ಮತ್ತಿಗಾರಿಗೆ ಬೇರೆ ಅಡಿಗೆ, ಮತ್ತು ಇವ್ ನನ್ನ ಗಂಡನ ಬುತ್ತಿ ಬೇರೆ, ಮತ್ತು ನಾ ಮಾವ ಹೊಂಟ್ರ ಅವಂದು ಬೇರೆ. ಒಂದೊಂದು ಹೊಲಕ್ಕೆ ಒಂದೊಂದು ಕಡೆ ಹೋಗ್ತಾರ. ತಾವು ನೋಡಿದ್ರೆ ಹಾಂ ಹಿಂದಾಗಡ್ಸೆ ಮತ್ತು ಬಂದರಿಗೆ ಚಹಾ ಮಾಡೋದು, ಚುಮ್ಮರಿ ಹಚ್ಚೋದು, ಮಂದಿ ಅನ್ಕರು ಮುಂಜಾನೆ ಸಂಜೆ ಮಟ ತಪ್ಪಂಗಿಲ್ರಿಪ್ಪ. ಬಿಡಪ್ಪ, ಇನ್ನೊಬ್ರು ಯಾರದ ಅದಾರ ಜೊತೆ ಮಾಡೋರು ಅನ್ನಂಗಿಲ್ಲ. ಇದನ್ನ ಮತ್ತೆ ಇನ್ನೊಂದು ಹಡಿಬಾರ್ದ, ಒಂದ ಹಡದ ಕಲ್ಲಾಗೈತಿ. ಎದಕ್ಕೆ ಬೇಕಾಗೈತಿ ಅಂತೀನಿ. ನಮ್ಮಪ್ಪ ಸುಮ್ಮನೆ ಸಿಟ್ಯಾಗ ಒಂದು ಯಾವ್ದಾರು ನೌಕರಿ ಮಾಡೋನ್ ಕೊಟ್ರೆ ಸುಖ ಇರ್ತಿತ್ರಿ ಜಲಮ. ಅಲ್ಲ ಮತ್ತು ಮದುವೆಗಿಂದ ಎಲ್ಲಿ ಹೊರಗೆ ಅಡ್ಡಾಡಕ್ಕೆ ಹೋಗೇ ಇಲ್ಲ ನೀವು. ಎಲ್ಲಿ ಹೋಗ್ತೀರಿ? ಊರಂದೊಂದು ಗುಡ್ಡದ ಮ್ಯಾಗಿನ ಬಸವಣ್ಣನ ಗುಡಿಗೆ ಒಂದು ಹೋಗೇನು ನೋಡ್ರಿ. ಮತ್ತೊಂದು ಯಾ ಗುಡಿಗೂ ಕರ್ಕೊಂಡು ಹೋಗಿಲ್ಲ. ನಮ್ಮ ಗೌಡಗೆ ಎಲ್ಲರೂ ಹೋಗುನು ಯಾವ್ದಾರ ದೇವಸ್ಥಾನಕ್ಕೆ ಊರಿಗೆ ಅಂದ್ರೆ ಕಾಯ್ಕವೇ ಕೈಲಾಸ ಅಂತನ್ರಿ. ಏನು ಹೇಳ್ತೀರಿ ಇಂಥ ಗಂಡುಗಳಿಗೆ? ಇವಕ್ಕೆ ನಮ್ಮ ಅತ್ತಿ ಮಾವಗರ ತಿಳಿಬಾರ್ದ್ರೆ ಈ ವಾರ ಹೋಗಪ್ಪ ಮದುವೆ ಆಗಿಂದ ಎಲ್ಲಿ ಹೋಗಿಲ್ಲ, ಹೋಗ್ರಿ 1-2 ದಿನ ಬರ್ರಿ ಅನ್ನಂಗಿಲ್ಲ. ಹಾಂ ಕಳಸಕ್ಕಿನ ಒಳಗೆ ಪ್ರೇಮಕ್ಕೆ ಬರೋ ಹೊತ್ತಾತ. ಇವ್ವ ಸುಮ್ಮನಿರಿ, ಈಗ ಒಂದೊಂದು ಹೊರಗೆ ಬರಕತ್ತಾವು. ನೀನು ಗಂಡಗ ಗಂಟು ಬಿಡ್ಬೇಕ. ಅತ್ತಿ ಮಾವ ಯಾಕೆ ಹೇಳಕ್ ಹೋಗ್ತಾರ? ಅವ್ರಿಗೇನು ಹೊಟ್ಟೆ ಕಡಿತೈತಿ? ನೀನೇ ಹೇಳ್ಬೇಕು ನಿನ್ನ ಗಂಡಗ. ಹೋಗನ್ಪ ನಾ ಬೇಡ್ಕೊಂಡೇನಿ ಅಂತ ಸುಳ್ಳು ಹೇಳ. ಅಲ್ಲ ಇವ್ರದ್ದು 12 ತಿಂಗಳು ಸುಗ್ಗಿ ನೀರಾವರಿ ಒಂದ ಮನ್ಯಾಗ. ಯಾವಾಗ ಖಾಲಿ ಇರಬೇಕು, ಯಾವಾಗ ಹೋಗ್ಬೇಕು ನಾವು? ಅವೇನು ಬಾಳೆವು ಮನೆಯವು ಇರವ. ಏನು ಇಷ್ಟು ಮಂದಿ ಕಮ್ಮತ್ತಿಗೆ ಅದಾರ, ಆಳದವು ಮಾಡ್ತಾವು 4 ದಿನ.
ಈಗ ಆಳಿನಿಂದ ನಿಮ್ಮ ಮಾವಗ ನಿಮ್ಮ ಅತ್ತಿಗೆ ಹೋಗಕ್ಕಾಗೋದಿಲ್ಲ ಒಂದು 4 ದಿನದ ಪೂರ್ತೇಕ ನೋಡೋಣ ತಡ್ರಿ ಇವತ್ತು ಅಂತೇನೆ ನಮ್ಮ ಗೌಡ್ ಬಂದಿಂದ ನೋಡೋಣ ಏನು ಹಾಡ್ತಾನ ಏನು ಯವ್ವ ಇವತ್ತೇನು ಅನ್ನಕ್ಕೆ ಹೋಗ್ಬೇಡ ಮತ್ತು ನಾವು ನಿನ್ನ ಕೊಟ್ಟು ಮಾತಾಡಿದ್ ನಿಮ್ಮ ಅತ್ತಿಗೆ ಗೊತ್ತಾಗಿ ನಾವ ಕಲ್ಸೇವ ಅನ್ನಂಗ ಬರ್ದ ಯವ್ವ ಬಾಳೆವ ಇಲ್ಲಿ ತಗೋರಿ ಹಂಗೇನಿಲ್ಲ ಒಂದು 4 ದಿನ ಬಿಟ್ಟ ಕೇಳ್ತಾನೆ ಹೌದು ಗೌಡ್ ರೊಕ್ಕ ಪಕ್ಕ ಕೊಡ್ತಾನಿಲ್ಲ ಖರ್ಚಿಗೆ ಏ ಪಿಸ್ರಿ ಮುಚ್ಚು ಬಾಯ್ ರೊಕ್ಕನಾರ ಕೊಡ್ಲಿ ಏನಾರ ಕೊಡ್ಲಿ ನಿನಗೆ ಎದಕ್ ಬೇಕು ತಣ್ಣಗೆ ಕುಂದಿರ್ತೀನಿ ಏನಂತೀಯ ಬಂದಾರ ಇವ್ರಿಬ್ರು ಈಕಿ ನೋಡಿಕಿ ಮಳ್ಳಿ ಹೆಂಗೆ ಕುಂತಾಳ ಅಲ್ಲಿ ಹೋಗಿ ಊರ್ಗೆ ಉಳ್ಳಿ ಮಾಡ್ತಾನೆ ತಡಿ ಏನು ಹೇಳಿದ್ಲ ಏನ ಅಯ್ಯ ಬಾಳತಂದ್ಲೆ ಪರವಾರೇನವ ಬಂದು ಇಲ್ಲಿ ಬಿಡ ಪ್ರೇಮಕ್ಕ ಇನ್ನ ಈಗ ಬಂದು ಹಿಂಗೆ ಕುಂತ್ವಿ ಬಂದಿ ನೋಡಿ ನೀನು ಒಂದು ಸ್ವಲ್ಪ ಹೊತ್ತಾತ ಪ್ರೇಮಕ್ಕ ಬಂದು ಲತಾ ಹೋಗುವ ಹೊತ್ತಾಗಿತ್ತು ಉಣ್ಣು ಹೋಗು ಹ್ಞೂ ರೀ ಹತ್ತಿರ ಉಣ್ತೇನ್ರಿ ಬಂದು ನೋಡಿಕಿ ಒಂದೀಟ ಸೊಸಿ ಹಂಗೆ ಬಾಯಿ ಬಿಡಾಕತ್ತಿದ್ಲು ಈಕಿ ಆಗ್ಲೇ 5 ರೊಟ್ಟಿ ಅದು ಹೆಂಗೆ ಡುಂಗಿ ಬಂದ್ಲು ಏನ ಭಾಳ ಹೊತ್ತಾದಂಗಾಗಿತ್ತಲ್ಲ ಬಂದು ಇಲ್ಲಿ ಬಿಡ ಹೊತ್ತಾತ ಬಂದು ಅದ ಕುಂತಿದ್ವಿ ನೋಡು ಅದನ್ನ ನಿನ್ನ ಸಸಿಗೆ ಹೇಳಕತ್ತಿದ್ವ ನಿಮ್ಮ ಅತ್ತಿ ಒಬ್ಬರ ಕಡೆ ಅಲ್ಲ ಅನಿಸ್ಕೊಂಡಿಲ್ವಾ ಯವ್ವ ನೀನು ಹಂಗ ಹೋಗ್ಬೇಕು ನೋಡುವ ಲತಾ ಅಂತ ಹೇಳಾಕತ್ತಿದ್ವಿ ಹೌದು ಅದನ್ನ ಹೇಳಾಕತ್ತಿದ್ದಿವ ನಾನು ಇಲ್ಲೇ ಟಿವಿ ಮುಂದೆ ಕುಂತೇನಿ ಭಾಳ ತತ್ ಗುನುಗುನು ಅನ್ನೋದು ಕೇಳಾಕತ್ತಿತ್ತ ಮತ್ತೆ ಇನ್ನೆಲ್ಲ ಅರ್ಧಕ್ಕ ಉಂಡು ಬರಲಿ ಬ್ಯಾಡ ತಡಿ ಉಂಡ ಹೋದ್ರಾತ ಮತ್ತೆ ಹೊತ್ತು ಆಗೈತಿ ಇವತ್ತು ಮುಂಜಾನೆ ಚಾಕಿ ಏನು ಮಾಡಿದ್ದಿಲ್ವ ಅದು ನನ್ನ ಸಸಿಗೆ ಒಂದು ಮಾಡ್ತಂದ್ರೆ ಇನ್ನೊಂದು ಮಾಡಕ್ಕೆ ಬೇಸರ ಅದಕ್ಕೆ ಅವು ಸಿಟ್ಟಾಗಿನ ಹೆಣ್ಣ ಹಂಗೆ ಬಿಡ ಯವ್ವ ಮಾಡೋದು ಗೊತ್ತಿರಂಗಿಲ್ಲ ತಿನ್ನೋದು ಗೊತ್ತಿರಂಗಿಲ್ಲ ಯವ್ವ ಹೆಚ್ಚಿನ ರೇಣಿ ಬಿಡೈತಿ ಆ ರಾಜಕೀಯದಾಗರ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗಾಕ ದೊಡ್ಡ ಮೀಟಿಂಗ್ ಮಾಡಿ ನಿರ್ಧಾರ ಮಾಡ್ತಾರ ಇದೇನೋ ಯವ್ವ ಅಲ್ಲಿಂದ ಇಲ್ಲಿ ಜಿಗಿತೈತಿ ಇಲ್ಲಿಂದ ಅಲ್ಲಿ ಜಿಗಿತೈತಲ್ಲ ಯವ್ವ ಇದು ಹೆಚ್ಚಿನ ಜಾಬ್ಬ ಹೆಣ್ಣು ಐತಿ ಬಿಡದು ಅತ್ತಿ ಅಷ್ಟು ಕಟವಾಳದ ಅಂತ ಇಷ್ಟದಾಳಕಿ ಬಗಾನಿಕಿನ ಏನ್ರ ಫ್ರೀ ಬಿಟ್ಟಿದ್ಲಂದ್ರ ಊರಿಗೆ 3 ಬಾಗ್ಲ ಮಾಡ್ತಿದ್ಲಿಕ್ಕಿ ಆತ ಮತ್ತೇನು ಹೊಸ ಸುದ್ದಿ ನೀನ್ ಮನೆಯಿಂದ ಹೊಸ ಸುದ್ದಿ ತೆಗ್ಯಾಕತ್ತಿದ್ವಿ ಬಂದಿಲ್ಲ ಅಷ್ಟೊತ್ತಿಗೆ ಆ ಶಿವಪೂಜೆದಾಗ ಕರಡಿ ಬಿಟ್ಟಂಗ ಏನ ಗುನುಗುನ ಅಂತೀಯಲ್ಲೇ ರೇಣಿ ಏನದ ಯವ್ವ ಇವತ್ತ ಹಾರೆ ದೌಡ್ ಮುಗಿತಾ ದೌಡ ಬಂದ್ವಿ ಈ ಕಡೆ ಪಾರಕ್ಕನ ಮನೆಗೆ ಎಟ್ಟೋತನ ಕುಂತು ನಿಮ್ಮ ಮನೆ ಕಡೆ ಬಂದ್ವಿ ಏನು ಗೊತ್ತಾಗಿಲ್ಲ ಬಿಡ ಊರಾನ್ ಸುದ್ದಿ ಇವತ್ತು ಏನು ಹೇಳ್ಬೇಕು ಪ್ರೇಮಕ್ಕ ಮತ್ತೆ ಹೊಲ್ದಾಗ ಏನ್ರ ಬಾಳೆ ಅದಾವನ ಕಳೆ ಪಳೆ ತೆಗಿಯವು ಮತ್ತಿದ್ರ ಮತ್ತೆ ಮುಗಿಸ್ಕೊಂಡು ಹೋಗ್ತಾನೆ ಮತ್ತೆ ಇಲ್ಲಾಂದ್ರೆ ಒಂದು 15 ದಿನ ನಮ್ಮ ಅಣ್ಣಾರ ಊರಿಗೆ ಹೋಗ್ಬೇಕಂತ ಮಾಡಿ ನೀವು ಫೋನ್ ಹಚ್ಚಿ ಹಾಕ್ಯಾರ ಅದಕ್ಕೆ ನೀನು ಕೇಳಿ ಹೋಗಿ ಅವಂಗ ಮತ್ತೆ ಬರೋದು ಬಿಡೋದು ಹೇಳಿದ್ರಾತಂತ ಬಂದೆ ಇವ ನಮ್ಮ ಗೌಡನ ಕೇಳ್ಬೇಕು ಬಿಡಿ ಇವ ನಾನು ಈ ಮಂಡಿ ಹಿಡ್ದಂಗೆ ಆಗ್ಬಿಟ್ಟೈತೆ ಒಂದು 4 ದಿನ ಆತೈವ ಅದಕ್ಕೆ ಈಗ ಬಂದ್ರಂದ್ರೆ ಕೇಳ್ತೇನೆ ಸಂಜೆ ಮುಂದೆ ಬಗಾನಿ ಯಾವ್ದಾರು ಹೊಲದ್ದು ಕಳೆ ಪಳೆ ಇದ್ರೆ ಮುಗಿಸ್ಕೊಂಡು ಹೋಗುವಂತ ತಡಿಯವ ಹೋಗೋಣಂತ ಒಂದು 4 ದಿನ ಮುಗಿಸ್ಕೊಟ್ಟು ಹೋಗಿ ಒಂದು 5-6 ದಿನ ಹೆಚ್ಚಿಗೆ ಇದ್ದು ಬರುವಂತಿ ಹೌದಿಲ್ಲ ಹೋಗೋದು ನಮ್ಮ ಇಚ್ಛೆ ಬರೋದು ಮತ್ತು ಅವ್ರ ಇಚ್ಛೆ ಆಕತಿ ಮಕ್ಕ ಸಂಜೆ ಮುಂದೆ ಗೌಡ್ರನ್ನ ಕೇಳಿ ಮತ್ತು ನಮ್ಗೆ ಹೇಳು ಎಷ್ಟೈತಿ ಏನು ಅನ್ನೋದು ಮತ್ತು ಆಳು ಮತ್ತೆ ಬೇಕಂದ್ರೆ ನಮ್ಮ ಓಣ್ಯಾಗ ಅದಾರ ಇನ್ನೊಂದಿಬ್ರು ಬರೋರು ಕೇಳಿ ಮತ್ತು ಹೇಳಿರಿ ಹೇಳ್ತಾನೆ ನಿನಗೆ ಪ್ರೇಮಕ್ಕ ಸಂಜೆ ಮುಂದೆ ಮತ್ತೆ ಚಾ ಮಂಡಕ್ಕಿ ಕೊಡ್ತಾರೆ ಇನ್ನು ಎಲ್ಲರೂ ಕಳೆ ಸುಗ್ಗ್ಯಾಗ ಥಂಡಿಗೆ ಮತ್ತು ನೀನು ತರಿಸ್ಬೇಕು ನೋಡುವ ಆತು ತಗೋರ್ಲೇವ ಏನು ಚಾ ಚುಮ್ಮರಿ ಯಾವುದಿಲ್ಲ ಏನು ದೊಡ್ಡ ಇದನ್ನ ಮಾಡಿ ಕಳಿಸ್ತಾಳೆ ನನ್ನ ಸಸಿಗೆ ಹೇಳ್ತಾನೆ ಅದ್ರ ಚಿಂತೆ ಬಿಡು ಕೇಳ್ತಾನೆ ತಡಿ ಗೌಡ್ರು ಬಂದಿಂದ ಏಸ್ ಆಳ್ಬೇಕು ಏನು ಕೇಳಿ ನಿನ್ಗೆ ಹೇಳ್ತಾನಂತ ಬಗಾನ ಭಾಳ ಇತ್ತಂದ್ರೆ ಬಾಳೆವು ಅವ್ರನ್ನೇ 2 ಮಂದಿ ಕರ್ಕೊಂಬರುವಂತಿ ಕೇಳಿ ಹೇಳುವ ಹಂಗಾರ ನಾನು ಹೋಗ್ತೇನೆ ನನ್ನ ಗಂಡ 2 ಗಂಟೆ ಅಥವಾ ಊಟಕ್ಕೆ ಬರ್ತಾನೆ ನಿನ್ನ ಕೇಳಿ ಮತ್ತೆ ಹೇಳಕ್ಕೆ ಬರಲಿಲ್ಲ ಪರವ ತಣ್ಣಗ ನನ್ನ ಮಗನ ಕಡೆ ನಿನ್ನ ಗಂಡನ ನಂಬರ್ ಐತಿ ಹಚ್ಚಿಸ್ಬಿಡ್ತಾನೆ ತಗೋ ಫೋನ್ ಏನನ್ನೋದು ಹೇಳುವ ನೀ ಮತ್ತೆ ಅವರು ಮತ್ತೆ ಬೇರೆದಾರ್ದು ಹೇಳಿಸ್ಕೋಬಾರ್ದು ಏನನ್ನೋದು ನನಗೂ ಮತ್ತೆ ಹೇಳು ಅಲ್ಲೇ ಪಾರಕ್ಕನ ಮನೆ ಕೇಳಿಕೊಂಡು ಅವ್ರಿಗೆ ಹೇಳ್ತಾನೆ ನಾ ಹೋಗಿ ಆತು ತಗೋರ್ಲಿ ಹಂಗೆ ಮಾಡು ನಿಂದ್ಲೇ ಊಟ ರೇಣಿ ಇವ ನಾನು ರೊಟ್ಟಿ ತಿಂದು ಬಂದಿದ್ದೀವ ಬರಬೇಕಾರ ಒಂದಿಟ್ಟು ಹೋಗಿ ಅನ್ನ ಉಂತೇನವ ಈಗ ಬರ್ಲೇ ರೇಣಿ ಕುಂದಿರ್ತೀನ ಬರ್ತೀಯ ನಾನು ಬರ್ತೀನಿ ತಡ್ರಿ ನೀವೆಲ್ಲಿ ಹೊಂಟ್ರಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹಂಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗೆ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀನಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದ